ಈ ಕಥೆಯ ಹೆಸರು ಚತುರ ಹೆಂಡತಿ ಅಂತ. ದಕ್ಷಿಣ ಭಾರತದ ಒಂದು ಜಾನಪದ ಕಥೆ ಇದು. ದಕ್ಷಿಣ ಭಾರತದ ಒಂದು ಹಳ್ಳಿಯಲ್ಲಿ ಸೋಮು ಎಂಬ ರೈತ ವಾಸ ಮಾಡ್ತಾ ಇದ್ದ. ಸೋಮು ಹತ್ರ 4 ಎತ್ತುಗಳಿತ್ತು. ಆ 4ರಲ್ಲಿ ಒಂದು ತುಂಬಾ ಚೆನ್ನಾಗಿ ಮೈಕಟ್ಟು ಹೊಂದಿತ್ತು. ಸೋಮುವಿಗೆ ಅದು ಅಚ್ಚು ಮೆಚ್ಚು ಆಗಿತ್ತು. ಅದು ಬೂದು ಬಣ್ಣವಾಗಿತ್ತು. ತುದಿಗಳಲ್ಲಿ ಬಾಗಿದ ಚೂಪಾದ ಕೊಂಬುಗಳನ್ನು ಸಹ ಹೊಂದಿತ್ತು. ಆ ಎತ್ತು 5 ಅಡಿ ಎತ್ತರ ಮತ್ತು ಉದ್ದವಾದ ಬಾಲವನ್ನು ಹೊಂದಿತ್ತು. ಅವನಿಗೆ ಭವ್ಯ ನೋಟವಿತ್ತು ಮತ್ತು ಅವನು ಹೊಲವನ್ನು ಉಳುಮೆ ಮಾಡುವಾಗ ಹಾದು ಹೋಗುವ ಎಲ್ಲಾ ಜನರು ಅವನನ್ನು ಮಾತನಾಡಿಸಲು ಮೆಚ್ಚಲು ಬರುತ್ತಿದ್ದರು. ಸೋಮು ಅವನಿಗೆ ರಾಜ ಎಂದು ಹೆಸರಿಟ್ಟನು ಮತ್ತು ಅವನ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ದ. ಯಾವಾಗ್ಲೂ ಅವನು ರಾಜನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ. ಒಂದು ರಾತ್ರಿ ಹೇಗೋ ಒಬ್ಬ ಕಳ್ಳ ಎತ್ತುಗಳು ಇಟ್ಟಿದ್ದ ಕೊಟ್ಟಿಗೆಗೆ ನುಗ್ಗಿ ರಾಜನನ್ನು ಕದ್ದುಕೊಂಡು ಹೊರಟು ಹೋದನು. ಬೆಳಿಗ್ಗೆ ರಾಜ ಕಾಣೆಯಾಗಿರುವುದನ್ನು ಕಂಡು ಸೋಮು ಆಘಾತಗೊಂಡ. ತುಂಬಾ ಬೇಜಾರಾಯ್ತು, ತುಂಬಾ ನೋವಾಯ್ತು ಸೋಮುವಿಗೆ. ರಾಜ ಅವನಿಗೆ ಮಗನಂತೆ ಇದ್ದ ಮತ್ತು ಸೋಮು ಅವನ ಕಣ್ಮರೆಯನ್ನು ಸಹಿಸಲಾರ. ರಾಜನನ್ನು ಪತ್ತೆ ಹಚ್ಚಲು ಸೋಮು ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡಿದನು. ಆದರೆ ಕಳ್ಳರು ಯಾವುದೋ ಒಂದು ದೂರದ ಹಳ್ಳಿಗೆ ಕೊಂಡೋಗಿದ್ದರು. ಅವನು ಒಬ್ಬ ಅನುಭವಿ ಕಳ್ಳನಾಗಿದ್ದ ಮತ್ತು ರಾಜನನ್ನು ಮಾರಾಟ ಮಾಡಲು ಪ್ರಯತ್ನಿಸುವ ಮೊದಲು ಸ್ವಲ್ಪ ಸಮಯದವರೆಗೂ ಅವನ ಮನೆಯಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದ. ಏಕೆಂದರೆ ರಾಜನು ತನ್ನ ನೋಟಕ್ಕೆ ಬಹಳಷ್ಟು ಹಣವನ್ನು ತರುತ್ತಾನೆ ಎಂದು ಅವನಿಗೆ ಖಚಿತವಾಗಿತ್ತು. ಅಂದರೆ ಅಷ್ಟು ಚೆನ್ನಾಗಿತ್ತು ಆ ಎತ್ತು. ರಾಜ ಎಲ್ಲಿದ್ದಾನೆಂದು ಸೋಮುಗೆ ತಿಳಿದಿರಲಿಲ್ಲ. ಹುಚ್ಚನಂತೆ ರಾಜನನ್ನು ಹುಡುಕುತ್ತಾ ಹತ್ತಿರದ ಎಲ್ಲಾ ಹಳ್ಳಿಗಳಿಗೆ ಓಡಾಡಿದನು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ತೀವ್ರವಾಗಿ ನಿರಾಶೆಗೊಂಡ ಮತ್ತು ದುಃಖಿತನಾದ ಸೋಮು ತನ್ನ ಎಲ್ಲಾ ಕೆಲಸಗಳನ್ನು ನಿಲ್ಲಿಸಿ ರಾಜನ ನಷ್ಟಕ್ಕಾಗಿ ಯಾವಾಗಲೂ ದುಃಖ ಪಡ್ತಾ ಇದ್ದ. ಸೋಮುವಿನ ಹೆಂಡತಿ ಲೀಲಾ ಸಹ ಚಿಂತಿತಳಾಗಿದ್ದಳು. ಆದರೆ ಅವಳು ಬುದ್ಧಿವಂತ ಮಹಿಳೆ. ಅವಳು ಸೋಮುಗೆ ಸಮಾಧಾನ ಹೇಳಿ, ಕಳ್ಳ ರಾಜನನ್ನು ಮಾರಲು ಪ್ರಯತ್ನಿಸುತ್ತಾನೆ, ಏಕೆಂದರೆ ಅವನು ಸುಂದರ ಗೂಳಿಯಾಗಿದ್ದ ಎಂದು ಹೇಳಿದಳು. ಸ್ವಲ್ಪ ದೂರದಲ್ಲಿರುವ ಪಟ್ಟಣದಲ್ಲಿ ನಡೆಯುತ್ತಿದ್ದ ಜಾನುವಾರು ಮಾರುಕಟ್ಟೆ ತಿಂಗಳಿಗೊಮ್ಮೆ ಮಾತ್ರ ನಡೀತಾ ಇತ್ತು. ಅದು ಮರುದಿನ ಬೆಳಿಗ್ಗೆ ಇತ್ತು. ಸೋಮು ಮಾರುಕಟ್ಟೆಯಲ್ಲಿ ರಾಜನನ್ನು ಕಂಡೇ ಕಾಣುತ್ತಾನೆ ಎಂದು ಲೀಲಾಗೆ ಖಚಿತವಾಗಿತ್ತು. ಸೋಮುಗೆ ಜಾನುವಾರು ಮಾರುಕಟ್ಟೆಗೆ ಹೋಗಬೇಕೆಂದು ಹೇಳಿದಳು ಮತ್ತು ರಾಜನನ್ನು ಹುಡುಕುವ ಸಂಭವನೀಯತೆ ತುಂಬಾ ಹೆಚ್ಚಿತ್ತು. ಸೋಮು ಕೂಡ ಸ್ವಲ್ಪ ಮಟ್ಟಿಗೆ ಮನವರಿಕೆ ಮಾಡಿಕೊಂಡಿದ್ದನು. ಆದರೆ ರಾಜನು ತನ್ನವನೆಂದು ಅವನಿಗೆ ಹೇಗೆ ಸಾಬೀತುಪಡಿಸುತ್ತಾನೆ ಎಂದು ಚಿಂತಿತನಾಗಿದ್ದನು. ಲೀಲಾ ಸೋಮುವಿಗೆ ಹೀಗೆ ಹೇಳಿದಳು, ರಾಜನು ಸಿಕ್ಕರೆ ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ. ಮತ್ತು ಅವಳು ಅವನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಳು. ಸೋಮು ಮುಗುಳ್ನಕ್ಕನು ಮತ್ತು ಇದು ಕೆಲಸ ಮಾಡುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಭಾನುವಾರ ಸೋಮು ಬಹಳ ಬೇಗ ದನದ ಮಾರುಕಟ್ಟೆಗೆ ಹೋಗಿ ದನಗಳನ್ನು ನೋಡುತ್ತಾ ಓಡಾಡುತ್ತಿರಬೇಕಾದರೆ ಅವನಿಗೆ ತುಂಬಾ ಸಂತೋಷವಾಯಿತು. ಏಕೆಂದರೆ ರಾಜನನ್ನು ಕಂಡನು. ಕಳ್ಳನು ರಾಜನನ್ನು ಮಾರಲು ಜನಗಳೊಂದಿಗೆ ಮಾತುಕತೆ ನಡೆಸಲು ಪ್ರಯತ್ನಿಸುತ್ತಿದ್ದನು. ಸೋಮು, ರಾಜ, ಇವನು ನನ್ನ ರಾಜ ಎಂದು ಕೂಗುತ್ತಾ ರಾಜನನ್ನು ಅಪ್ಪಿಕೊಳ್ಳಲು ಧಾವಿಸಿದನು. ಕಳ್ಳನು ಮಧ್ಯದಲ್ಲಿ ಬಂದು ತನ್ನ ಧ್ವನಿಯನ್ನು ಹೆಚ್ಚಿಸಿ, ನನ್ನ ರಾಜ ಎಂದು ನೀನು ಏನು ಹೇಳುತ್ತೀಯ? ಇದು ನನ್ನ ಎತ್ತು ಮತ್ತು ಇದು ನಿನ್ನದು ಎಂದು ಹೇಳಲು ನಿನಗೆ ಎಷ್ಟು ಧೈರ್ಯ? ಸರಿ ಸರಿ ಎಂದು ಹೇಳಿ ಸೋಮುವನ್ನು ಪಕ್ಕಕ್ಕೆ ತಳ್ಳಲು ಪ್ರಯತ್ನಿಸಿದನು. ಆದರೆ ಅದು ನನ್ನದೇ, ಬೂದು ಬಣ್ಣ, ಬಾಗಿದ ಕೊಂಬುಗಳು ಮತ್ತು ಭವ್ಯ ನೋಟ, ಅದು ನನ್ನದೇ ಎಂದು ನನಗೆ ತಿಳಿದಿದೆ ಎಂದು ಸೋಮು ಪ್ರತಿಭಟಿಸಿದ. ಓಹೋ, ನಿನ್ನ ಹೋಲುವ ಹೋರಿ ನನ್ನಲ್ಲಿದ್ದರೆ ಅದು ನಿನ್ನದೇ ಆಗುತ್ತದೆಯೇ? ಕಳೆದ 1 ವರ್ಷದಿಂದ ನಾನು ಅದನ್ನು ಹೊಂದಿದ್ದೇನೆ ಎಂದು ಅನಗತ್ಯವಾಗಿ ಶಬ್ದ ಮಾಡಬೇಡಿ ಎಂದು ಕಳ್ಳ ಅಸಭ್ಯವಾಗಿ ಹೇಳಿದನು ಸೋಮುವಿಗೆ. ರಾಜನನ್ನು ಖರೀದಿಸಬೇಕಾದಾಗ ಖರೀದಿದಾರನು ಗೊಂದಲಕ್ಕೊಳಗಾದನು ಮತ್ತು ಈ ಹೊಸ ತಮಾಷೆಯನ್ನು ನೋಡುತ್ತಿದ್ದನು. ಈಗ ಇನ್ನೂ ಕೆಲ ಜನ ಸುತ್ತಮುತ್ತ ಇರುವಂತಹವರು ಸಹ ನೋಡುತ್ತಿದ್ದರು. ಈಗ ಕಳ್ಳನಿಗೆ ಸ್ವಲ್ಪ ಭಯಭೀತವಾಯಿತು. ಸೋಮು ರಾಜನ ಇನ್ನೊಂದು ಬದಿಗೆ ಓಡಿ ಹೋದನು ಮತ್ತು ಕ್ಷಣಾರ್ಧದಲ್ಲಿ ತನ್ನ ಕೈಗಳಿಂದ ರಾಜನ ಕಣ್ಣನ್ನು ಮುಚ್ಚಿದನು. ಅದು ಸೋಮು ಎಂದು ತಿಳಿದಿದ್ದರಿಂದ ರಾಜನು ಅಂದರೆ ಎತ್ತು ಪ್ರತಿಭಟಿಸಲಿಲ್ಲ. ಕಳ್ಳನನ್ನು ನೋಡಿ ಸೋಮು, ಸರಿ,
ಇದು ನಿನ್ನ ಹೋರಿಯಾಗಿದ್ದರೆ ಅವನ ಯಾವ ಕಣ್ಣು ಕುರುಡಾಗಿದೆ, ಬಲ ಅಥವಾ ಎಡ ಎಂದು ಹೇಳು ಎಂದು ಕಳ್ಳನಿಗೆ ಸೋಮು ಕೇಳಿದನು. ಕಳ್ಳನಿಗೆ ಅಗಾಧವಾಯಿತು ಮತ್ತು ಚಿಂತಿಸತೊಡಗಿದ. ಆ ಹೋರಿಯ ಒಂದು ಕಣ್ಣು ಕುರುಡಾಗಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಮತ್ತು ಅವನು ಅದನ್ನು ಕದ್ದ ನಂತರ ಅದನ್ನು ಪರೀಕ್ಷಿಸಲೂ ಸಹ ಎಂದಿಗೂ ಕಾಳಜಿ ವಹಿಸಲಿಲ್ಲ. ಅರ್ 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 ಎಂದು ಅವನು ತೊದಲಿದನು. ಅವನ ಬಲಗಣ್ಣು ಕುರುಡಾಗಿದೆ ಎಂದು ತತ್ತರಿಸುವ ದನಿಯಲ್ಲಿ ಹೇಳಿದನು. ಇಲ್ಲ ಎಂದು ಸೋಮು ಹೇಳಿ ಬಲಗಣ್ಣನ್ನು ಮುಚ್ಚಿದ್ದ ಕೈಯನ್ನು ತೆಗೆದ. ಅರ್ರೆ, ಇಲ್ಲ ಇಲ್ಲ, ನಾನು ಹೇಳಿದ್ದು ಎಡಗಣ್ಣು, ಎಡಗಣ್ಣು, ಬಲಗಣ್ಣಲ್ಲ ಎಂದು ಕಳ್ಳ ಹೇಳಿದ. ಈಗ ಸೋಮು ತನ್ನ ಎರಡೂ ಕೈಗಳನ್ನು ತೆಗೆದು, ನೀವು ಸಂಪೂರ್ಣವಾಗಿ ತಪ್ಪು ಹೇಳುತ್ತಿದ್ದೀರಾ. ನನ್ನ ರಾಜನಿಗೆ ಯಾವುದೇ ದೋಷವಿಲ್ಲ. ನೀವು ಅವನನ್ನು ಕದ್ದಿದ್ದೀರಿ ಎಂದು ಖಚಿತವಾಗಿ ನಾನು ಹೇಳುತ್ತೇನೆ ಎಂದನು. ಈಗ ರಾಜ ಸೋಮುವಿನ ಹತ್ತಿರ ಬರುತ್ತಿದ್ದ ಮತ್ತು ಸೋಮು ಅವನ ಮುಖವನ್ನು ಸವರುತ್ತಿದ್ದ. ನೋಡುಗರಿಗೆ ಸೋಮು ಹೇಳಿದ್ದರ ಬಗ್ಗೆ ಮನವರಿಕೆಯಾಯಿತು ಮತ್ತು ಅವರು ಕಳ್ಳನನ್ನು ವಿಚಾರಣೆ ಮಾಡಲು ಪ್ರಾರಂಭಿಸಿದರು. ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು, ಆದರೆ ಅವರೆಲ್ಲರೂ ಅವನ ಮೇಲೆ ಒತ್ತಡ ಹೇರಿದರು ಮತ್ತು ಆ ಕಳ್ಳನನ್ನು ಪೊಲೀಸರಿಗೆ ಒಪ್ಪಿಸಲಾಯಿತು. ಸೋಮು ಎತ್ತನ್ನು, ಅಂದರೆ ರಾಜನನ್ನು, ಸಂತೋಷದಿಂದ ಮನೆಗೆ ಕರೆದುಕೊಂಡು ಹೋದನು ಮತ್ತು ಬುದ್ಧಿವಂತ ಲೀಳಾಳ ಅದ್ಭುತ ಕಲ್ಪನೆಗೆ ಧನ್ಯವಾದ ಹೇಳಿದನು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಕಷ್ಟ ಬಂದಾಗ ನಾವು ಬುದ್ಧಿಯನ್ನು ಉಪಯೋಗಿಸಬೇಕು. ತಾಳ್ಮೆಯಿಂದ ಬುದ್ಧಿಯನ್ನು ಉಪಯೋಗಿಸಿದರೆ ಎಂತಹ ಕಷ್ಟಕರವಾದ ಕೆಲಸವೂ ಸುಲಭವಾಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.